ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ರೌಡಿಗಳ ಅಟ್ಟಹಾಸ ಹೆಚ್ಚಿದೆ. ಎಲ್ಲೆಂದರಲ್ಲೇ ಒಡೆದಾಟ ಬಡಿದಾಟ ಶುರುವಾಗಿದೆ. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುತ್ತಿರುವ ದೂರುಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ನಿನ್ನೆ ರಾತ್ರಿ ಒಂದೇ ಪಕ್ಷದ ಮುಖಂಡರುಗಳ ಮಧ್ಯೆ ಬೀದಿ ಜಗಳ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಶಾಸಕ ಪ್ರದೀಪೇಶ್ವರ್ ಬೆಂಬಲಿಗ ಡ್ಯಾನ್ಸ್ ಸೀನು ಗುಂಪು ಕಟ್ಟಿಕೊಂಡು ಅವರದೇ ಪಕ್ಷದ ಮುಖಂಡ ಅಲ್ಲು ಅನಿಲ್ ಎನ್ನುವವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 3 ದಿನಗಳ ಹಿಂದೆ ಕೆಎಸ್ಆರ್ಟಿಸಿ ಗ್ಯಾರೇಜ್ ರಸ್ತೆಯಲ್ಲಿ ಇದೇ ಮಾದರಿ ಜಗಳ ನಡೆದು ಬೈಕ್ ಮತ್ತು ಕಾರು ಚಾಲಕನ ಮಧ್ಯೆ ನಡೆದ ಒಡೆದಾಟದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿ ರಕ್ತಸ್ರಾವದಲ್ಲೇ ಬಡಿದಾಡಿಕೊಂಡಿದ್ದ ಜಗಳದಲ್ಲೂ ಯುವ ಕಾಂಗ್ರೆಸ್ ಮುಖಂಡ ಇದ್ದ ಎನ್ನುವ ಘಟನೆ ಹಸಿರಾಗಿರುವಾಗಲೇ ಇಂದು ಈ ಘಟನೆ ನಡೆದಿದೆ. ಅಲ್ಲು ಅನಿಲ್ ಎಂಬುವವರು ಮಾಜಿ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರ ತಂಡದವರು ಎನಿಸಿಕೊಂಡಿದ್ದು, ಈ ಎರಡೂ ಗುಂಪುಗಳ ಮಧ್ಯೆ ಆಗಾಗ ಬೆದರಿಕೆ ಹಾಕಿಕೊಳ್ಳುವುದು ನಡೆದಿತ್ತು ಎನ್ನಲಾಗಿದ್ದು, ನಿನ್ನೆ ರಾತ್ರಿ ಎಂಜಿ ಚಿಕನ್ ಅಂಗಡಿ ಬಳಿ ಅಲ್ಲು ಅನಿಲ್ ಇರುವುದು ಖಚಿತಪಡಿಸಿಕೊಂಡ ಡ್ಯಾನ್ಸ್ ಸೀನಾ ತಂಡ ಅಟ್ಯಾಕ್ ಮಾಡಿತ್ತು. ಅವರಿಂದ ತಪ್ಪಿಸಿಕೊಂಡು ಟೌನ್ ಪೊಲೀಸ್ ಠಾಣೆಗೆ ಓಡೋಡಿ ಹೋಗಿ ರಕ್ಷಣೆ ಪಡೆದ ಅಲ್ಲು ಅನಿಲ್ ಆನಂತರ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ ಮಾಹಿತಿ ಎಂಸಿ ಸುಧಾಕರ್ಗೂ ತಿಳಿದು ಅವರು ಪೊಲೀಸರಿಗೆ ಕರೆ ಮಾಡಿ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬಂದ ಪೊಲೀಸರು ಆತನಿಂದ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಮ್ಮ ಚಿಕನ್ ಅಂಗಡಿ ನಾನು ಎನಿ ಟೈಮು ಅಲ್ಲೇ ಇರ್ತೀನಿ. ನಮ್ಮ ಅಣ್ಣ ಅಂಗಡಿ ಹತ್ರ ನಾನು ಮನೆಗೆ ಹೋಗಬೇಕು, ಇನ್ನೇನು 8 ಗಂಟೆಯಲ್ಲಿ ನಿಂತ್ಕೊಂಡು ಒಬ್ಬನೇ ಫೋನಲ್ಲಿ ಮಾತಾಡ್ಕೊಂಡಿದ್ದೆ. ಅಲ್ಲಿ ನಾನು ಬಿಗಡೆ ಹತ್ರ ಹೋದ್ರೆ ಅಲ್ಲೂ ಫಾಲೋ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಬಂದರೆ ಹುಡುಗರು ಕಳಿಸಿ ಮಾರ್ಕೆಟ್ ಹತ್ರನೂ ಫಾಲೋ ಮಾಡ್ಕೊಂಬಂದು ಡ್ಯಾನ್ಸಿನ ಏಕಾಏಕಿ ಬಂದು ಇಲ್ಲೆಲ್ಲ ಹೊಡೆದ. ಆಮೇಲೆ ಚಾಕು ತೆಗೆದು ಇಲ್ಲ. ಆಮೇಲೆ ನಾನು ತಪ್ಪಿಸ್ಕೊಂಡು ಸ್ಟೇಷನ್ ಗಂಟೆ ಓಡ್ ಬಂದಿದ್ದಾರೆ. ರೋಡಲ್ಲಿ ಸ್ಟೇಷನ್ ಗಂಟೆ ಓಡ್ ಬಂದಿದ್ದಾರೆ. ಅದು ಏನೋ ಗೊತ್ತಿ ಹಳೆ ದ್ವೇಷ ಅಂತ ಇಟ್ಕೊಂಡು ನನ್ನ 3 ತಿಂಗಳ ಹಿಂದೆನೂ ನನ್ನ ಅಟ್ಯಾಕ್ ಮಾಡಿದ್ದಾನೆ. ನನ್ನ ಈ ಹಳೆ ದ್ವೇಷ ಇಟ್ಟುಕೊಂಡು ಅಟ್ಯಾಕ್ ಮಾಡೋದು, ಒಬ್ಬನೇ ಹೋರಾಡ್ತಾ ಇದ್ರೆ ಹಿಂದೆ ಹುಡುಗರು ಕಳಿಸೋದು, ಆ ಥರ ಎಲ್ಲ ಮಾಡ್ದ. ತಿರುಗಿ ಇವತ್ತು ಲಾಸ್ಟು ನಾನು ಎಂಸುಗಾಕರ್ ಫಾಲೋವರ್ಸು, ಅಕ್ಷರಮ್ಮ ಫಾಲೋವರ್ಸ್ ಅಂತ ಹೇಳ್ಬಿಟ್ಟು ಪ್ರದೀಪ್ ಫಾಲೋವರ್ಸ್ ಎಲ್ಲ ನನ್ನ ಪ್ಲಾನ್ ಮಾಡಿಕೊಂಡು ಇವತ್ತು ಬಂದು 10 ಜನ ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಾನು ಸ್ಟೇಷನ್ ಗಂಟೆ ಬಂದಿದ್ದ ತಕ್ಷಣ ಹಿಂದೆ ಕೊಟ್ಕೊಂಡ್ರವನಿ ಅಂತ ತೆಲಗಲ್ಲಿ ಹಿಡ್ಕೊಳಕ್ಕೆ ಬಂದು ನಾನು ಸ್ಟೇಷನ್ ಒಳಗಡೆ ಓಡೋದೆ. ನಿನ್ನೆ ಕೂಡ ಹೋಗಿದ್ದೀನಿ, ಹಿಂಗೆಲ್ಲ ಕೆಟ್ಟದಾಗ ಮಾತಾಡಿದ್ದಾನೆ ಅಂದ್ಬಿಟ್ಟು ನಿನ್ನೆ ಕಂಪ್ಲೇಂಟ್ ಕೊಡು, ಆಯಿತು ಬಿಟ್ಬಿಡೋಣ ಬಿಡು ಇಲ್ಲಿಗೆ ಅಂದ್ಬಿಟ್ಟು ಇವತ್ತು ಬಂದು ಚಾಕು ತಗೊಂಡ್ಬಂದು ಹೊಡೆಯಕ್ಕೆ ಬಂದಿದ್ದೇನೆ. ಎಂಜಿ ರಸ್ತೆಯಲ್ಲಿ ಅಟ್ಯಾಕ್ ಮಾಡಿದ್ದ ಗ್ಯಾಂಗ್ನಿಂದ ತಪ್ಪಿಸಿಕೊಂಡು ಪೊಲೀಸ್ ಠಾಣೆಗೆ ಹೋದ ವ್ಯಕ್ತಿಗೆ ಕನಿಷ್ಠ ರಕ್ಷಣೆ ನೀಡದೆ ಅವರೊಟ್ಟಿಗೆ ಒಬ್ಬರಾದ್ರೂ ಆಸ್ಪತ್ರೆಗೆ ಹೋಗದೆ ಒಬ್ಬನನ್ನೇ ಎಂಎಲ್ಸಿ ಮಾಡಿಸಿಕೊಂಡು ಬರುವಂತೆ ಕಳಿಸಿದ್ದಾರೆ. ಆಗ ಆ ಗ್ಯಾಂಗ್ ಮತ್ತೆ ಅಟ್ಯಾಕ್ ಮಾಡಿ ಸಾಯಿಸಿದ್ರೆ ಏನು ಗತಿ? ರಕ್ಷಣೆ ಕೋರಿ ಪೊಲೀಸರ ಬಳಿ ಹೋದವನಿಗೆ ಪೊಲೀಸರು ಹೀಗೆ ನಡೆಸಿಕೊಂಡಿದ್ದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 23 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಬಡವರ ಬಂಧು, ಸಮಾಜ ಸೇವಕ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 26/8/2026 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ ಎಸ್ಸಿ ಎಸ್ಟಿ ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ತಿರುಪತಿ ತಿರುಮಲ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ.